ವೆಲ್ಕಮ್ ಬ್ಯಾಕ್. ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ವಾಯ್ಸ್ ಡೈರೆಕ್ಟಾಗಿ ಹಾಕ್ತಿದ್ದೇನೆ, ಯಾಕಂದರೆ ಒಂದೊಂದು ಸಲ ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಮಾಡುವ ಅಂತ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ? ಎಸ್, ನಾನು ನನ್ನ ಚೈಲ್ಡ್ಹುಡ್ ಬೆಸ್ಟಿನ ಮೀಟ್ ಆಗ್ಲಿಕ್ಕೆ ಹೋಗ್ತಿದ್ದೇನೆ. ತುಂಬ ಟೈಮ್ ಆಯಿತು, ಒಂದು 2-3 ವರ್ಷ ಆಗಿರಬೇಕು ಅನಿಸುತ್ತೆ. ಸೊ ಇವಾಗ ಇಲ್ಲಿ ನನ್ನ ನೇಟಿವ್ ಹತ್ತಿರವಳು ಅಜ್ಜಿ ಮನೆ ಇದೆ, ನಾನು ಬರ್ತೇನೆ ಅಂತ ಹೇಳಿದ್ಲು. ಸೊ ಇವಾಗ ನಾನು ನನ್ನ ನಾದಿನಿ ಮಗು ಮತ್ತು ನನ್ನ ಮಗು ಮೂವರೊಟ್ಟಿಗೆ ಹೋಗ್ತಿದ್ದೇವೆ. ನೋಡುವ ಇವತ್ತೇನೆಲ್ಲ ವಿಶೇಷ ಎಲ್ಲ ಸಿಗುತ್ತೆ ಅಂತ. ಓಕೆ, ಲೆಟ್ಸ್ ಸಿ. ಬಾಯ್. ಇವಾಗ ನೋಡಿ, ಏನು ಖಾಲಿ ಕೈಯಲ್ಲಿ ಹೋಗೋದಕ್ಕೆ ಸರಿಯಾಗೋದಿಲ್ಲಲ್ಲ. ಮತ್ತು ಅವಳಿಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ 1-2 ಚಾಕ್ಲೇಟ್, ಕುನಾಫಾ ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ಎರಡನ್ನು ಗಿಫ್ಟ್ ಮಾಡುವ ಅಂತ ಇವಾಗ ತಗೊಂಡೋಗ್ತಿದ್ದೇನೆ. ಅದು ಏನು ಕವರ್ ಹಾಕಬೇಕು, ಅದು ಕೂಡ ತಗೊಳ್ಳಿಲ್ಲ. ಸೊ ಇವಾಗ ಹೋಗ್ತಿದ್ದೇನೆ. ಎಷ್ಟು ಲಂಚ್ ಆದಮೇಲೆ ನಾನು ಹೋದದ್ದು. ಇವಾಗ ನಾನು ಅದಕ್ಕೆ ಖಾಲಿ ಕೊಟ್ಟಿರೋದು ಅಷ್ಟು ಏನು ಕರೆಕ್ಟಾಗಿ ಕಾಣಿಸೋದಿಲ್ಲ ನನಗೆ. ಅದಕ್ಕೆ ಒಂದು ಕವರ್ ತಗೊಂಡೆ. ಅಲ್ಲೇ ಒಂದು ನಾನು ಮೀಟ್ ಆಗೋ ಪ್ಲೇಸಲ್ಲೇ ಒಂದು ಕ್ರಾಫ್ಟಿದ್ದು ಶಾಪ್ ಇದೆ. ನಾನು ಯಾವಾಗಲೂ ಅಲ್ಲಿಗೆ ಹೋಗೋದು ಏನಾದರೂ ಬೇಕು ಅಂದರೆ. ಇಲ್ಲಿ ಎಲ್ಲನೂ ಸಿಗುತ್ತೆ, ತುಂಬ ಚೆನ್ನಾಗೂ ಕೂಡ ಇದೆ. ಸೊ ಅಲ್ಲಿ ಅದನ್ನು ಕವರ್ ಮಾಡಿ ಮತ್ತು ಇವಾಗ ಮೀಟ್ ಆಗಲಿಕ್ಕೆ ಹೋಗ್ತಿದ್ದೇನೆ. ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಬೀದಿ ಆಂಟಿ ಇಲ್ಲ, ಬೀದಿ ಅವನಿಗೆ ಅಲ್ಲ ಫ್ರೆಂಚ್ ಫ್ರೈ ಇದಾವ. ಈ ಬ್ಲಾಗ್ ಹಾಕಿ ನನಗೆ ನಾವು ಬೇರೆಯವ್ರ ಹತ್ರ ಹೀಗೆ ಮಾತಾಡಿಕೊಳ್ಳುವಾಗ ಸ್ವಲ್ಪ ನಾವು ಏನು ಬೇರೆ ಟೈಪಲ್ಲಿ ಮಾತಾಡ್ತೀವಿ. ಆದರೆ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಅದೊಂಥರ ಏನೋ ಅಂತ ಹೇಳ್ತೀವಲ್ವ, ನಾಟಿ ಟೈಪಲ್ಲಿ ಆ ಥರ ಎಲ್ಲ ಮಾತಾಡ್ಕೊಳ್ತೀವಿ. ಅಂದರೆ ನಮಗೇನು ಮುಜುಗರ ಥರ ಏನೂ ಇರೋದಿಲ್ಲ ಹಾಗೆ. ಸೊ ಟೋಟಲಿ ಹೇಳಬೇಕಂದ್ರೆ ತುಂಬ ಖುಷಿ ಆಯಿತು. ಮತ್ತು ನನಗೊಂದು ಸರ್ಪ್ರೈಸ್ ಅಂತ ಒಂದು ಫ್ಲವರ್ ಬಾಕೆಟನ್ನು ಕೂಡ ಕೊಟ್ಟಿದ್ಲು. ತುಂಬ ಚೆನ್ನಾಗಿತ್ತು ಅದು ಇದರಲ್ಲಿ ನನಗೆ ತೋರಿಸ್ಲಿಕ್ಕಾಗಲಿಲ್ಲ. ಆಮೇಲೆ ನಾವು 1-2-3 ಏನು ಸ್ನ್ಯಾಕ್ಸ್ ಐಟಮ್ಸನ್ನೆಲ್ಲ ಆರ್ಡ್ರ್ ಮಾಡಿದ್ವಿ. ಅದನ್ನೆಲ್ಲ ತಿಂದು ತುಂಬ ಎಂಜಾಯ್ ಮಾಡ್ಕೊಂಡ್ವಿ. ಸೊ ಹಾಗೆ ನಾನು ಮನೆಗೆ ಸ್ವಲ್ಪ ಬ್ರೂಸ್ಟೆಡ್ ಚಿಕನ್ ಕೂಡ ಆರ್ಡ್ರ್ ಮಾಡಿಕೊಂಡೆ. ಮನೆಯಲ್ಲಿ ಹೋಗಿ ತಿನ್ನುವ ಅಂತ, ಮಕ್ಕಳೆಲ್ಲ ಇದ್ದಾರಲ್ಲ ಅಂತ ಹಸ್ಬೆಂಡ್ ಹೇಳಿದರು ಸ್ವಲ್ಪ ತಗೊಂಡೋಗು ಅಂತ. ಹಾಗೆ ನೋಡಿ, ಇದು ಹೇಳಿದ್ನಲ್ವ, ಇದು ಉಂಟು. ಫೈನಲಿ ಆಯ್ತು. ಒಂದು 2 hours ಏನೋ ಜಾಸ್ತಿ ಟೈಮ್ ಇದ್ವಿ ಅಷ್ಟೇ. ಮತ್ತು ಜಾಸ್ತಿ ಇರೋಕ್ಕೂ ಕೂಡ ಆಗಲಿಲ್ಲ, ಲೇಟ್ ಆಗಿತ್ತು. ಆಮೇಲೆ ಹೋಗುವಾಗಂತೂ ತುಂಬ ಬೇಸರ ಆಯಿತು. ಇನ್ನು ಯಾವಾಗ ಮೀಟ್ ಆಗ್ತೀವೋ ಗೊತ್ತಿಲ್ಲ. ಪ್ರೊಬ್ಯಾಬ್ಲಿ ಅವಳ ಮ್ಯಾರೇಜ್ಗೆ ಆಗಿರಬೇಕು ಅನಿಸುತ್ತೆ, ನೋಡುವ. ಆಮೇಲೇನು ಮನೆಗೆ ಬಂದು ಇವಾಗ ಇದನ್ನೆಲ್ಲ ತಿಂತಿದ್ದಾರೆ. ನಾನು ಏನೋ ತಿನ್ನಲಿಲ್ಲ ಆವಾಗಲೇ, ಹೊಟ್ಟೆ ಫುಲ್ಲಾಗಿತ್ತು ನನಗೆ. ಆಮೇಲೆ ತಿನ್ನುವಂತ ಹಾಗೆ ಇಟ್ಬಿಟ್ಟೆ. ಆ್ಯಕ್ಚುಲಿ ಕೆಲವೊಬ್ಬರು ನಾನು ವೀಡಿಯೋದ ತಕ್ಷಣ ಕೇಳ್ತಿದ್ರು ಇಲ್ಲಿ ಮೀಟ್ ಆದದಂತ. ಇದು ರಾಯಲ್ ಕೆಫೆ ಅಂತ ಇದೆ. ಅಲ್ಲಿ ತುಂಬ ಚೆನ್ನಾಗಿದೆ, ಫುಡ್ ಆಗಲಿ ಪ್ಲೇಸ್ ಆಗಲಿ ತುಂಬ ಚೆನ್ನಾಗಿದೆ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡಿ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ. ಸೊ ಇದು ನೋಡಿ, ಇದು ಏನು ಹೆಸರು ಗೊತ್ತಿಲ್ಲ, ಒಂದೊಂದು ಕನ್ನಡ ವರ್ಡ್ ಬೇಗ ಬರೋದೇ ಇಲ್ಲ. ಇದು ಗಂಜಿ, ಈ ಸಕ್ಕರೆ ಎಲ್ಲ ಹಾಕಿ ಗಂಜಿ ಮಾಡ್ತಾರಲ್ವ, ಇದು ತುಂಬ ಚೆನ್ನಾಗಿರುತ್ತೆ. ಅದು ನಿನ್ನೆ ಏನು ಗೊತ್ತಾ, ಕೆಳಗೆ ನಮ್ಮ ನೇಬರ್ ಇದ್ದಾರಲ್ಲ ಅವರು ಕೊಟ್ಟಿದ್ದು. ಹಾಗೆ ಇದರೊಟ್ಟಿಗೆ ನಾನೊಂದು ಇದು ಪಲಾವ್ ಇದ್ದು ರೆಸಿಪಿ ಕೂಡ ಮಾಡ್ತಿದ್ದೇನೆ, ನಾವು ಲಂಚಿಗೆ ಮಾಡಬೇಕು ಅಂತ. ಇದು ಗ್ರೀನ್ ಪಲಾವ್, ಬಟಾಣಿ ಮತ್ತು ಪೊಟ್ಯಾಟೊ ಇದೆಯಲ್ವ ಅದನ್ನು ಮಾತ್ರ ಹಾಕಿ ಮಾಡುವಂಥದ್ದು. ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಸ್ವಲ್ಪ ಇದೆಯಲ್ವ ಸ್ಪೈಸಸ್, ಅದನ್ನೆಲ್ಲ ಹಾಕ್ಕೊಳ್ಬೇಕು. ಹಾಗೆ ಒಂದು ಇದು ಏನು ಗೊತ್ತಾ, ಗ್ರೀನ್ ಚಿಲ್ಲಿ ಇದೆಯಲ್ವ, ಅದು 2 ಬೇಕಾದರೆ ಹಾಕ್ಕೊಳ್ಬೋದು. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು.
ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೇವೆ. ಅದು ಜಿಂಜರ್ ಗಾರ್ಲಿಕ್ ಬೇಕಾದರೂ ಹಾಕ್ಬೋದು, ಇಲ್ಲಾಂದರೆ ಪೇಸ್ಟ್ ಕೂಡ ಹಾಕ್ಕೊಳ್ಳಿ, ಅದು ಆಪ್ಷನಲ್, ನಿಮಗೆ ಹೇಗೆ ಅನಿಸುತ್ತೆ ಹಾಗೆ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ಇವಾಗ ಅದಕ್ಕೆ ಆನಿಯನ್ ಕಟ್ ಮಾಡ್ಕೊಳ್ತಿದ್ದೇವೆ. ಇದು ಒಂದು ಮೀಡಿಯಮ್ ಸೈಜಷ್ಟು 2 ಇದ್ರೂ ಆಗ್ತದೆ, ಇಲ್ಲಾಂದರೆ ಒಂದು ತಗೊಳ್ಬೋದು ಸ್ವಲ್ಪ ಮಂದಿಗೆ ಮಾಡೋದಾದರೆ. ಇದಕ್ಕೆ ಬೇರೆ ಯಾವುದು ಕೂಡ ಹಾಕ್ಲಿಕ್ಕಿಲ್ಲ. ಇವಾಗ ನಾವು ವೆಜ್ ಪಲಾವ್ ಎಲ್ಲ ಮಾಡುವಾಗ ಬೇರೆ ಬೀನ್ಸ್ ಆಗಲಿ ಅಥವಾ ಕ್ಯಾರೆಟ್ ಇದನ್ನೆಲ್ಲ ಮಾಡ್ತೀವಿ, ಬಟ್ ಇದು ಆಗಲ್ಲ. ಖಾಲಿ ಆಲೂ ಮಟರ್ ಇದೆರಡನ್ನೇ ಹಾಕಿ ಮಾಡುವಂಥದ್ದು. ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಿದ್ದೇವೆ. ಸೊ ಇವಾಗ ಆನಿಯನ್ ಕಟ್ ಮಾಡಿ ಆಯಿತು. ಪೇಸ್ಟ್ ಕೂಡ ರೆಡಿ ಉಂಟು, ಇದನ್ನು ಕೂಡ ರೆಡಿ ಮಾಡಿದ್ದೇವೆ. ಹಾಗೆ ಪೊಟ್ಯಾಟೊ ಮತ್ತು ಪೀಸ್ ಇದೆಯಲ್ವ, ಅದನ್ನು ಕೂಡ ನೈಟೇ ಸೋಕ್ ಮಾಡಿಟ್ಕೊಂಡ್ರೆ ಬೇಗದು ಬೇಯ್ತದೆ. ಹಾಗೆ ಮಾಡ್ಕೊಳ್ಳಿ. ಇವಾಗ ನಾವು ಪಲಾವ್ ಮಾಡುವ. ಕುಕ್ಕರನ್ನು ತಗೊಂಡಿದ್ದೇವೆ. ಇದಕ್ಕೆ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಪ್ಲಸ್ ತುಪ್ಪ ಇದೆಯಲ್ವ, ತುಪ್ಪ ಕೂಡ ಬೇಕಂದರೆ ಹಾಕ್ಕೊಳ್ಬೋದು, ಅದು ತುಂಬ ಟೇಸ್ಟ್ ಆಗುತ್ತೆ ಅದಕ್ಕೆ. ಆಮೇಲೆ ಸ್ಪೈಸಸ್ ಇದೆಯಲ್ವ, ಏಲಕ್ಕಿ, ಕೆತ್ತೆ ಲವಂಗ ಮತ್ತು ಎಲೆ ಇದೆಯಲ್ವ, ಅದನ್ನೆಲ್ಲ ಹಾಕ್ಕೊಳ್ಬೇಕು. ಎಣ್ಣೆಗೆ ಹಾಕಿದರೆ ಚೆನ್ನಾಗಾಗುತ್ತೆ. ಅದಾದ ನಂತರ ನಾವು ಕಟ್ ಮಾಡಿಟ್ಕೊಂಡಿದ್ದ ಆನಿಯನ್ ಇದೆಯಲ್ವ, ಅದು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಆನಿಯನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೊಂದು ತುಂಬ ಒಂದು ಬ್ರೌನಿಷ್ ಕಲರ್ ಆಗುತ್ತೆ ಅಲ್ವ, ಅಷ್ಟರವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು. ಮತ್ತು ಇದಕ್ಕೆ ಟೊಮೆಟೊ ಕೂಡ ಹಾಕಬೇಕು ಅಂತ ಇಲ್ಲ, ಕೆಲವೊಬ್ಬರು ಹಾಕ್ಕೊಳ್ತಾರೆ ಅಷ್ಟೇ. ಆಮೇಲೆ ಏನು ಗೊತ್ತಾ, ಇವಾಗ ಇದು ಕರೆಕ್ಟಾಗಿ ನನಗೆ ವಿಡಿಯೋ ಮಾಡೋಕ್ಕಾಗ್ತಿದೆ, ಯಾಕಂದರೆ ಇವಾಗಷ್ಟೇ ನಾನು ಒಂದು ಹೊಸ ಟ್ರೈಪಾಡ್ ಇದೆಯಲ್ವ, ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೇನೆ. ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ. ಅದು ಒಂಥರ ನಾನು ಫಸ್ಟಿದ್ದು ಪರ್ಚೇಸ್ ಮಾಡಿದ್ದಕ್ಕಿಂತ ಇವಾಗ ನಾನು ತಗೊಂಡಿದ್ದೀನಲ್ಲ, ಅದು ತುಂಬ ಪರ್ಫೆಕ್ಟಾಗಿದೆ. ಫಸ್ಟಿದು ನನಗೆ ಆಗ್ತಾನೆ ಇರಲಿಲ್ಲ. ಇವಾಗ ನಾನು ಮೀಶೋದಲ್ಲಿ ಅಫೋರ್ಡೆಬಲ್ ಪ್ರೈಸಿಗೆ ಅದು ಸಿಕ್ಕಿದೆ ನನಗೆ. ನೋಡಿ, ಅದು ಕರೆಕ್ಟಾಗಿ ನಾನು ಒಂದು ಸ್ವಲ್ಪನೂ ಕೂಡ ಶೇಕ್ ಆಗ್ತಾಯಿಲ್ಲ. ಕರೆಕ್ಟಾಗಿ ಒಂದು ಪ್ಲೇಸಲ್ಲಿ ಇಟ್ಟರೆ ನಮಗೆ ಮತ್ತು ವೀಡಿಯೋ ಮಾಡೋಕ್ಕೂ ಕೂಡ ಸುಲಭ ಆಗುತ್ತೆ. ಕೈಯಲ್ಲಿ ಇಡಬೇಕು ಅಂತಲೇ ಇಲ್ಲ, ಇಲ್ಲಾಂದರೆ ಒಬ್ಬರು ವೀಡಿಯೋ ಮಾಡಬೇಕು, ಒಬ್ಬರು ಫುಡ್ ಮಾಡಬೇಕು, ಈ ಥರ ಆಗುತ್ತೆ. ಸೊ ಇವಾಗ ನನಗಂತೂ ತುಂಬ ಈಸಿ ಆಗಿಬಿಟ್ಟಿದೆ. ಇವಾಗ ನೋಡಿ, ಇದು ಫ್ರೈ ಮಾಡ್ತಾ ಇದ್ದೇವೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇವೆ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಟೇಸ್ಟಿಗೋಸ್ಕರ ಮೆಂತ್ಯ ಸೊಪ್ಪು ಇದೆಯಲ್ವ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಅದು ಮಸ್ಟಾಗಿ ಹಾಕಲೇಬೇಕು. ಅದಾದಮೇಲೆ ಫಸ್ಟಿಗೆ ಇದು ಉಂಟಲ್ವ, ಗ್ರೈಂಡ್ ಮಾಡಿದ ಪೇಸ್ಟ್ ಇದೆಯಲ್ವ, ಕೊತ್ತಂಬರಿ ಸೊಪ್ಪು ಅದರದ್ದಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದು ಕೂಡ ಹಾಗೆ. ಇವಾಗ ಈ ಪೇಸ್ಟನ್ನು ಹಾಕಿದ ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಅದರಲ್ಲಿ ಫ್ರೈ ಆದರೆ ಅದರ ಸ್ಮೆಲ್ ಇದೆಯಲ್ವ, ಅದು ಕೂಡ ಹೋಗುತ್ತೆ. ಮತ್ತು ಇದೆಯಲ್ವ, ಬಟಾಣಿ ಮತ್ತು ಪೊಟ್ಯಾಟೊ, ಅದೆರಡನ್ನು ಕೂಡ ಹಾಕಿ ಅದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಸ್ವಲ್ಪ ಒಂದು 10 ನಿಮಿಷ ಆದಮೇಲೆ ಈ ಅಕ್ಕಿ ಇದೆಯಲ್ವ ನಮ್ಮದು, ಯಾವುದು ಬುಲೆಟ್ ರೈಸ್ ಇಲ್ಲಾಂದರೆ ಗಂಧಸಾಲೆ ಯಾವುದು ಕೂಡ ಆಗುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ಹಾಕಿದ ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ಮತ್ತೆ ನೀರನ್ನು ಆ್ಯಡ್ ಮಾಡಿದರೆ ಆಯಿತು. ಅದು ಯಾಕೆ ಹಾಗೆ ಮಾಡೋದಂದರೆ, ಡೈರೆಕ್ಟಾಗಿ ಕೆಲವೊಬ್ಬರು ಫಸ್ಟಿಗೆ ನೀರು ಹಾಕ್ಕೊಳ್ತಾರೆ ಮತ್ತು ಅಕ್ಕಿ ಹಾಕುವಂಥದ್ದು. ನಾವು ಒಂದೊಂದಿಗೆ ಎಲ್ಲ ಹಾಗೆ ಮಾಡ್ತೀವಿ. ಹೀಗೆ ಮಾಡಿದರೆ ಏನು ಗೊತ್ತಾ, ಅದು ಆ ಮಸಾಲೆ ಎಲ್ಲ ಅಕ್ಕಿಯೊಂದಿಗೆ ಮಿಕ್ಸ್ ಆಗುವಾಗ ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ತುಂಬ ಟೇಸ್ಟ್ ಆಗುತ್ತೆ ಅದು. ಅದಕ್ಕೆ ಆ ಥರ ಮಾಡುವಂಥದ್ದು. ಇನ್ನು ಇದನ್ನು ಏನು ಮಾಡೋದು, ಸ್ವಲ್ಪ ಅದೇ ನೀರು ಹಾಕ್ಕೊಳ್ತೀವಲ್ವ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಖಾರ ಬೇಕು ಅಂತ ಇಲ್ಲ, ಯಾಕಂದರೆ ಫಸ್ಟಿಗೆ ಗ್ರೀನ್ ಚಿಲ್ಲಿ ಹಾಕಿರ್ತೀವಿ ಅಲ್ವಾ, ಅದೇ ಸಾಕಾಗುತ್ತೆ. ಮತ್ತು ಒಂದು ವಿಷಲ್ ಮಾಡಿದರೆ ಸಾಕು. ಕೆಲವೊಬ್ಬರು ಮತ್ತೇನು ಮಾಡ್ತಾರೆ ಗೊತ್ತಾ, ಖಾಲಿ ಇಡ್ತಾರೆ. ಖಾಲಿ ಇಟ್ಟು ಕೂಡ ಚೆನ್ನಾಗಾಗುತ್ತೆ. ಈ ಥರನೂ ಬೇಗ ಬಾಯ್ಲ್ ಆಗಿಬಿಡುತ್ತೆ. ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ರೈಸ್ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ತುಂಬ ಟೇಸ್ಟ್ ಆಗುತ್ತೆ. ನೋಡಿ ಒಮ್ಮೆ ಟ್ರೈ ಮಾಡಿ. ಒಂದೇ ಟೈಪಲ್ಲಿ ಮಾಡಿ ಬೋರ್ ಆಗಿದರೆ ಈ ಥರ ಎಲ್ಲ ಮಾಡಿದರೆ ತುಂಬ ಟೇಸ್ಟಿ ಆಗುತ್ತೆ. ನನ್ನ ನಾದಿನಿ ಮಾಡ್ತಾರೆ, ವೆರೈಟಿ ಫುಡ್ಡೆಲ್ಲ ಮಾಡ್ತಾರೆ, ತುಂಬ ಖುಷಿಯಾಗುತ್ತೆ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ. ಇನ್ನು ಇಂಡಿಪೆಂಡೆನ್ಸ್ ಡೇಗೂ ಕೂಡ ತುಂಬ ಟೈಮ್ ಇಲ್ಲ, ಅದರದ್ದು ಕೂಡ ಒಂದು ಲಾಗೆಲ್ಲ ಮಾಡಲಿಕ್ಕೆ ಉಂಟು. ಅದರಲ್ಲಿ ತುಂಬ ವಿಶೇಷ ಇದೆ. ನಾನು ನೆಕ್ಸ್ಟ್ ಡೇ ಹಾಕ್ತೀನಿ. ಸೊ ಅಷ್ಟರಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್.